ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಮಾಡಿಸಲಾಗ್ತಾ ಇದೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಗೆ ತಮ್ಮ ವಶಕ್ಕೆ ಪೊಲೀಸರು ಸಹ ಕೇಳಲಿದ್ದಾರೆ. ಸದ್ಯಕ್ಕೆ ಈಗ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದ್ದಾರೆ ಮೂವರು ಆರೋಪಿಗಳನ್ನ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪ ಸಂಬಂಧ ಈಗಾಗಲೇ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಲ್ತಾಸ್, ಮುನಾವರ್, ಮಹಮ್ಮದ್, ನಾಶಿಪುಡಿಯನ್ನ ಬಂಧಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗ ಮೂವರನ್ನ ಬಂಧಿಸಿದ್ದಾರಲ್ಲ, ಆ ಮೂವರನ್ನ ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಿದ್ದಾರೆ. ಅಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಲಾಗುತ್ತೆ. ತದನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಪೊಲೀಸರು ಹೆಚ್ಚಿನ ವಿಚಾರಣೆಗೋಸ್ಕರ ಅವರ ಕಸ್ಟಡಿಗೆ ಕೇಳಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗಿರುವಂಥದ್ದು. ಈಗ ಸ್ಟೇಷನ್ನಿಂದ ಆ ಮೂವರು ಆರೋಪಿಗಳನ್ನ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇಲ್ತಾಸ್, ಮುನಾವರ್, ಮಹಮ್ಮದ್, ನಾಶಿಪುಡಿ ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. FSL ವರದಿಯಲ್ಲಿ ಈಗ ವಾಯ್ಸ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಹಾವೇರಿಯ ಮಹಮ್ಮದ್, ನಾಶಿಪುಡಿ ಸೇರಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಸಲಿಯತ್ತು ಈಗ FSL ವರದಿ ಈಗ ಬಿಚ್ಚಿಟ್ಟಿರುವಂಥದ್ದು. FSL ವರದಿ ಬರೋದಕ್ಕೆ ಕೊಂಚ ತಡವಾದರೂ ಕೂಡ FSL ವರದಿ ಈಗ ಆ ವಾಯ್ಸ್ ಅನ್ನ ದೃಢಪಡಿಸಿರುವಂಥದ್ದು. ಈಗ ಕಳುಹಿಸಿರುವಂತಹ 8 ವಾಯ್ಸ್ಗಳಲ್ಲಿ 3 ವಾಯ್ಸ್ಗಳು ಮ್ಯಾಚ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಆ 3 ವಾಯ್ಸ್ಗಳು ಇವರದ್ದೇ ಆಗಿರೋದ್ರಿಂದ ಈಗ ಈ ಮೂವರನ್ನ ಈಗ ಪೊಲೀಸರು ಬಂಧಿಸಿ ಈಗ ಬೌರಿಂಗ್ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ ಪ್ರಕರಣದ FSL ವರದಿ ಈಗ ಸರ್ಕಾರ ಹಾಗೆ ಪೊಲೀಸರ ಕೈ ಸೇರಿರುವಂಥದ್ದು. ಈಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಒಂದು ಜಟಾಪಟಿಗೆ ಕಾರಣವಾಗಿತ್ತು. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಅಸಲಿಯತ್ತನ್ನ ಈಗ ಫೈನಲಿ FSL ವರದಿ ಬಿಚ್ಚಿಟ್ಟಿರುವಂಥದ್ದು. ಅಂದ್ರೆ ಘೋಷಣೆ ನಾಸೀರ್ ಹುಸೇನ್ ಅವರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ. ನಾಸೀರ್ ಜಿಂದಾಬಾದ್ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನ ಯಾಕಾಗಿ ಹೇಳಿದ್ರು? ಉದ್ದೇಶಪೂರ್ವಕವಾಗಿ ಹೇಳಿರುವಂಥದ್ದ ಅಥವಾ ಬೈ ಮಿಸ್ ಆಗಿ ಹೇಳಿರುವಂಥದ್ದ ಅಥವಾ ಯಾರಾದ್ರೂ ಬೆನ್ನಿಗೆ ನಿಂತು ಹೇಳಿಸಿರುವಂಥದ್ದ? ಇವೆಲ್ಲವನ್ನ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡಲಿದ್ದಾರೆ. ವಿಡಿಯೋದಲ್ಲಿ ಕಾಣಿಸ್ಕೊಂಡಂತಹ ಒಂದು ಸಂಭ್ರಮಾಚರಣೆ ಜಾಗದಲ್ಲಿ ಸಾವಿರಾರು ಅಂದ್ರೆ ಒಂದಷ್ಟು ಬೆಂಬಲಿಗರು ಇದ್ರು. ಅದರಲ್ಲಿ ಘೋಷಣೆ ಯಾರು ಕೂಗಿದ್ರು? ಒಂದಷ್ಟು ಜನ ನಾವು ಘೋಷಣೆ ಕೂಗಿಲ್ಲ ಅಂತ ಹೇಳ್ತಾರೆ, ಮತ್ತೊಂದಷ್ಟು ಜನ ನಾವು ಘೋಷಣೆ ಕೂಗಿದ್ದನ್ನ ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಇವಾಗ FSL ವರದಿ ಪೊಲೀಸರ ಕೈ ಸೇರಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.